ಜೈ ಹಿಂದ್ ಎಲ್ಲ ನನ್ನ CRPF ಅಸ್ಪಿರೆಂಟ್ಸ್ಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ 9,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಆಲ್ರೆಡಿ ಅಪ್ಲಿಕೇಶನ್ ಮೇ 19ನೇ ತಾರೀಕು ಡೇಟಿಗೆ ಕೂಡ ಕ್ಲೋಸ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಏನ್ ಕಾಡ್ತಾ ಇದೆಯಪ್ಪ ಅಂದ್ರೆ, ಸರ್ ಈಗಾಗಲೇ ಆಲ್ರೆಡಿ ಅಪ್ಲಿಕೇಶನ್ ಅನ್ನ ಹಾಕಿದೀವಿ ಸರ, ನೆಕ್ಸ್ಟ್ ಅದರ ಪ್ರೊಸೆಸ್ ಏನು, ಸೊ ನಾವು ಯಾವ ತರ ತಯಾರಿಯನ್ನ ಮಾಡಬೇಕು ಸರ. ಟ್ರೇಡ್ಸ್ಮನ್ ಅಂತಂದ್ರೆ ಎಕ್ಸಾಮ್ ಪಾಸ್ ಆದ್ರೂ ಕೂಡ, ಫಿಸಿಕಲ್ ಪಾಸ್ ಆದ್ರೂ ಕೂಡ ಟ್ರೇಡ್ ಟೆಸ್ಟ್ ನಲ್ಲಿ ಫೇಲ್ ಮಾಡ್ತಾರ. ಸೊ ನಮಗೆ ಟ್ರೇಡ್ ಟೆಸ್ಟ್ ಬಗ್ಗೆ ಏನೂ ಕೂಡ ನಾಲೆಜ್ ಇಲ್ಲ ಸರ. ನಾವು ಎಕ್ಸಾಮ್ ಕ್ಲಿಯರ್ ಮಾಡುವಂತ ಟ್ಯಾಲೆಂಟು ಕೂಡ ನಮ್ ಕಡೆ ಇದೆ, ಅದ್ರ ಜೊತೆಗೆ ನಾವು ಫಿಸಿಕಲ್ ಕ್ಲಿಯರ್ ಮಾಡುವಂತ ಎಬಿಲಿಟಿನೂ ಕೂಡ ನಮ್ಮ ಹತ್ರ ಇದೆ ಸರ. ಆದ್ರೆ ಟ್ರೇಡ್ ಟೆಸ್ಟ್ ಗೆ ಯಾವ ತರ ಇರ್ತದ, ಸೊ ಯಾವ ತರ ನಾಲೆಜ್ ತಗೊಳ್ಬೇಕು ಅದ್ರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಸೊ ಅದರದೇ ಆಗಿರ್ತಕ್ಕಂಥ ಒಂದು ಸಫರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋನ ಮಾಡಿ ಸರ್ ಅಂತ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಗಳ ಮೂಲಕ ನಾನು ಯಾವುದೇ ಒಂದು CRPF ವಿಡಿಯೋನ ಮಾಡಿದ್ರು ಕೂಡ ಅದ್ರ ಬಗ್ಗೆ ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ಯಾವುದೇ ಟ್ರೇಡ್ ಹಾಕಿರಿ ನೀವು CRPF ದಲ್ಲಿ ಯಾವುದೇ ಟ್ರೇಡ್ ಹಾಕಿದ್ರು ಕೂಡ, ಸೊ ಅದ್ರ ಬಗ್ಗೆ ನಿಮ್ಗೆ ಪ್ರತಿಯೊಂದು ಟ್ರೇಡ್ ಟೆಸ್ಟ್ ಅನ್ನ ಯಾವ ತರ ಪಾಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ತಿಳಿದುಕೊಳ್ಳ್ರಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ, ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರಿ, ಅಪ್ಲಿಕೇಶನ್ ಅನ್ನ ಹಾಕಿದಾದ್ಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತದ, ಯಾವುದು ಫಿಸಿಕಲ್ ಬರ್ತದ. PET ಮತ್ತು PST ಅಂತ ಹೇಳಿಕೆಸಿಂದ ನಿಮ್ಮ ರನ್ನಿಂಗು, ಹೈಟು, ವೇಟು, ಚೆಸ್ಟ್ ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೀವು ಇದನ್ನ ಕ್ವಾಲಿಫೈ ಆದ್ಮೇಲೆ ಟ್ರೇಡ್ ಟೆಸ್ಟ್ ಗೆ ಮತ್ತೊಂದು ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಆ ಟ್ರೇಡ್ ಟೆಸ್ಟ್ ಗೆ ನೀವು ಮತ್ತು ಟ್ರೇಡ್ ಟೆಸ್ಟ್ ಕೊಟ್ಟಾದ್ಮೇಲೆನೆ ಸೊ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋಕೆ ಅವಕಾಶ ಇರ್ತೈತಿ. ಸೊ ಆ ಕಾರಣಕ್ಕೋಸ್ಕರ ಈ ಫಸ್ಟ್ ಗೆ ಏನಿದಾವಲ್ಲ, ಎರಡು ಟೆಸ್ಟ್ ಈಸಿ ಆಗಿದಾವು. ಸೊ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಬಟ್ ಏನೂ ಗೊತ್ತಿಲ್ಲ ಅಂತಂದ್ರೆ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತಾ. ಓಕೆ, ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ ಹಾಕ್ರಿ ಎಲ್ಲರೂ ಕೂಡ ಯಾವ ಟ್ರೇಡ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದಿರಾ. ಪ್ರತಿಯೊಬ್ರು ಕೂಡ ಕಮೆಂಟ್ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕಮೆಂಟ್ ಹಾಕ್ರಿ, ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಹೋಗ್ರಿ. ಸೊ ನೀವು ಯಾವ ಟ್ರೇಡ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದಿರಾ. ಡ್ರೈವರ್ ಹಾಕಿದವರು ಡ್ರೈವರ್ ಅಂತ ಕಮೆಂಟ್ ಮಾಡ್ಕೊಡ್ರಿ. ಅದರ ಜೊತೆಗೆ ಬಗ್ಲರ್ ಹಾಕಿದವರು ಬಗ್ಲರ್ ಅಂತ ಕಮೆಂಟ್ ಮಾಡ್ರಿ. ಟೇಲರ್ ಹಾಕಿದವರು ಟೇಲರು, ಕಾಬ್ಲರ್ ಹಾಕಿದವರು ಕಾಬ್ಲರು, ಕಾರ್ಪೆಂಟರು, ಪೇಂಟರು, ಗಾರ್ಡ್ನರು, ಅದರ ಜೊತೆಗೆ ವಾಟರ್ ಕ್ಯಾರಿಯರು, ಕುಕ್ಕು, ನೆಕ್ಸ್ಟ್ ವಾಷರ್ಮೆನ್ನು, ಸಫಾಯಿ ಕರ್ಮಚಾರಿ, ಯಾವ ಟ್ರೇಡ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದಿರಲ್ಲ ಸೊ ಕಮೆಂಟ್ ಹಾಕ್ರಿ. ಅಂದ್ರೆ ನಮಗೂ ಕೂಡ ಗೊತ್ತಾಗುತ್ತೆ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಟ್ರೇಡ್ಸ್ಮನ್ ಹುದ್ದೆಯಲ್ಲಿ ಸೊ ಈ ಪೋಸ್ಟ್ ಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಪೋಸ್ಟ್ ನ ಕಾಂಪಿಟೇಷನ್ ಕಟ್ಅಪ್ ಎಷ್ಟು ಹೋಗ್ಬೋದು, ಯಾವ ತರ ಕಾಂಪಿಟೇಷನ್ ಆಗುತ್ತೆ ಅನ್ನೋದ್ರ ಕೂಡ ನಾವು ಅದ್ರ ಮುಖಾಂತರನೇ ತಿಳಿಸ್ಕೋಬಹುದು. ಯಾರು ಎಷ್ಟು ಓದ್ತಾ ಇದ್ದಾರೆ ಅಂತ ಏನು ಕೂಡ ಗೊತ್ತಾಗೋದಿಲ್ಲ. ಬಟ್ ನೀವು ಕಮೆಂಟ್ ಏನ್ ಹಾಕ್ತಿರಲ್ಲ ಅದೇ ಇಂಪಾರ್ಟೆಂಟ್, ನಾನು ಹೇಳುದಲ್ಲ. ಸೊ ನಿಮ್ಮ ಕಮೆಂಟ್ ಅನ್ನ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ. ಸೊ ಅದ್ರ ಮೇಲೆನೆ ಇಷ್ಟು ಅಪ್ಲಿಕೇಶನ್ ಗಳು ಬಿದ್ದಿದವು ಅಂತ ಹೇಳಿ ಅವ್ರಿಗೆ ಕೂಡ ಕನ್ಫರ್ಮೇಶನ್ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಾಯ್ತು. ಸೊ ಇನ್ ಮುಂದೆ ಯಾವುದೇ ಟ್ರೇಡ್ಸ್ಮನ್ ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿದ್ರು ಕೂಡ ಇದೇ ತರನಾಗಿ ಟ್ರೇಡ್ ಟೆಸ್ಟ್ ಗಳು ಇರ್ತಾವೆ. ಪ್ರತಿಯೊಬ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸೊ ಅಕಸ್ಮಾತ್ ಮೊದಲಿಗೆನೆ ಸಬ್ಸ್ಕ್ರೈಬ್ ಇದ್ದು ವಿಡಿಯೋನ ನೋಡ್ತಾ ಇದ್ರಿಪ್ಪ ಅಂದ್ರೆ ಒಂದ್ ಸಪೋರ್ಟ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ರು ಕೂಡ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋಗೆ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿಪ್ಪ ಅಂದ್ರೆ ನಾವು ಕೊಡುವಂತ ಯಾವುದೇ ಒಂದು ಅಪ್ಡೇಟ್ ಆಗಿರಲಿ, ಇವತ್ತು ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಅಪ್ಲಿಕೇಶನ್ ಆಗಿರಲಿ, ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಪ್ಪ ಅಂದ್ರೆ ಇನ್ಫಾರ್ಮೇಶನ್ ಗಳು ಸಿಗ್ತಾವ ನಿಮ್ಗೆ. ಅಪ್ಲಿಕೇಶನ್ ಅನ್ನ ಹಾಕ್ತಿರಿ, ಬಿಟ್ಟು ಬಿಡ್ತೀರಿ, ಅದು 6 ತಿಂಗಳ 3 ತಿಂಗಳ ಲೇಟ್ ಆಗಿ ಅಪ್ಡೇಟ್ ಗಳು ಬರ್ತಿರ್ತಾವ. ಅದ್ರ ಬಗ್ಗೆ ಯಾರು ಕೂಡ ಇನ್ಫಾರ್ಮೇಶನ್ ಸಿಗ್ತಿರೋದಿಲ್ಲ ನಿಮ್ಗೆ. ಅದು ನಮ್ಮ HJ ಪ್ಯಾರಾಮಿಲಿಟರಿಯನ್ ಯೂಟ್ಯೂಬ್ ಚಾನಲ್ ದಲ್ಲಿ ಯಾವುದೇ ಒಂದು ಸಿವಿಲಿಯನ್ ಪೋಸ್ಟ್ ಆಗಿರಲಿ, ಯಾವುದೇ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಸಿಗ್ತಿರ್ತಕ್ಕಂಥ ಚಾನಲ್ ಯಾವ್ದಪ್ಪ ಅಂದ್ರೆ ಅದು ಮಾತ್ರ HJ ಪ್ಯಾರಾಮಿಲಿಟರಿಯನ್ ಯೂಟ್ಯೂಬ್ ಚಾನಲ್ ಅನ್ಕೊಳ್ಬಹುದು. ಸೊ ಇಲ್ಲಿ ನೋಡ್ಕೊಡ್ರಿ ಏನ್ ಕೊಟ್ಟಿದ್ದಾರೆ ಟ್ರೇಡ್ ಟೆಸ್ಟ್ ಬಗ್ಗೆ. ಏನೇನ್ ಕೊಟ್ಟಿದ್ದಾರಪ್ಪ ಅಂದ್ರೆ, ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕು. ಟ್ರೇಡ್ ಟೆಸ್ಟ್ ನಲ್ಲಿ ಟೋಟಲಿ ಬಂದ್ಬಿಟ್ಟು ಟ್ರೇಡ್ ಟೆಸ್ಟ್ ಗೆ 50 ಮಾರ್ಕ್ಸ್ ಇರ್ತದ. ಎಷ್ಟು? 50 ಮಾರ್ಕ್ಸ್ ಇರ್ತದ ನಿಮಗೆ. ಟ್ರೇಡ್ ಟೆಸ್ಟ್ ಗೆ 50 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದ. 50 ಮಾರ್ಕ್ಸ್ ಗೆ ನೀವು ಎಷ್ಟು ಕ್ವಾಲಿಫೈ ಮಾಡ್ಬೇಕಪ್ಪ ಅಂತಂದ್ರೆ ಟೋಟಲಿ 50 ಮಾರ್ಕ್ಸ್ ಇರ್ತದ. ಟೋಟಲಿ ನೀವು ಕ್ವಾಲಿಫೈಂಗ್ ಎಷ್ಟು ಮಾಡಬೇಕು? 20 ಮಾರ್ಕ್ಸ್ ಅನ್ನ ಕ್ವಾಲಿಫೈ ಮಾಡಲೇಬೇಕು. ಅಕಸ್ಮಾತ್ ನೀವೇನಾದ್ರೂ 20 ಮಾರ್ಕ್ಸ್ ಅನ್ನ ತಗೊಳ್ಳಿಲ್ಲಪ್ಪ ಅಂತಂದ್ರೆ ನೀವು ಟ್ರೇಡ್ ಟೆಸ್ಟ್ ನಲ್ಲಿ ಫೇಲ್ ಆದಾಗೆ. ಸೊ ಅದಕ್ಕೋಸ್ಕರ ನೀವು ಟ್ರೇಡ್ ಟೆಸ್ಟ್ ಅನ್ನ 20 ಮಾರ್ಕ್ಸ್ ತಗೊಳ್ಬೇಕಪ್ಪ ಅಂದ್ರೆ ಅಲ್ಲಿ ನೀವು ಟ್ರೇಡ್ ಟೆಸ್ಟ್ ಅನ್ನ ಮಾಡಲೇಬೇಕಾಗುತ್ತ. ಸೊ ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾನು ಪ್ರತಿಯೊಂದು ಟ್ರೇಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ.
ಡ್ರೈವರ್ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಿದಿರಲ್ಲ 10th ಬೇಸ್ ಮೇಲೆ ಇತ್ತು. ಸೊ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕಬಹುದಿತ್ತು. ಡ್ರೈವರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ನಿಮ್ಮ ಡ್ರೈವಿಂಗ್ ಬಗ್ಗೆ ನಾಲೆಜ್ ಇರಬೇಕಂತ ಕೊಟ್ಟಿದ್ದಾರೆ ಅವರು. ಅಂದ್ರೆ ನಿಮಗೆ ಡ್ರೈವಿಂಗ್ ಬಗ್ಗೆ ನಾಲೆಜ್ ಯಾವ ತರ ಇರಬೇಕಪ್ಪ ಅಂದ್ರೆ, ನೀನು ವೆಹಿಕಲ್ ಅನ್ನ ಹತ್ತಿ ಅಂತ ತಿಳ್ಕೊ. ವೆಹಿಕಲ್ ಅನ್ನ ಹತ್ಬೇಕಾದ್ರೆ ಸೊ ವೆಹಿಕಲ್ ಪೊಸಿಷನ್ ಯಾವ ತರ ಹತ್ಬೇಕು, ಇನ್ನು ಯಾವ ಡೋರ್ ಅನ್ನ ಸೊ ಹ್ಯಾಂಡ್ ರೈಟ್ ಹ್ಯಾಂಡಿಲೆ ತೆಗಿತೀವೋ ಅಂಡ್ ಲೆಫ್ಟ್ ಹ್ಯಾಂಡಿಲೆ ತೆಗಿತೀವೋ, ಒಳಗಡೆ ಕುಂತ ಮೇಲೆ ನೀನು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀಯೋ ಇಲ್ಲೋ, ಅದ್ರ ಜೊತೆಗೆ ನೀನು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀಯೋ ಇಲ್ಲೋ, ಸ್ಟಾರ್ಟಿಂಗ್ ಹೋದ ತಕ್ಷಣನೇ ಗೇರ್ ಕುಲ್ಲ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತೀಯೋ, ಸೊ ಗೇರ್ ಇಟ್ಕೊಂಡೆ ಗಾಡಿ ಸ್ಟಾರ್ಟ್ ಮಾಡ್ತೀವೋ, ಇದೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ನೀವು ಫಸ್ಟ್ ಆಫ್ ಆಲ್ ಕಲಿಬೇಕಾಗತ್ತ. ನೆಕ್ಸ್ಟ್ ಹ್ಯಾಂಡ್ಲಿಂಗ್. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಅಪ್ಪ ಅಂದ್ರೆ ನೀವು ಟೂಲ್ಸ್ ಅನ್ನ ಯಾವ ತರ ಹ್ಯಾಂಡಲ್ ಮಾಡ್ತೀರಿ. ಅಕಸ್ಮಾತ್ ಎಲ್ಲಾದ್ರೂ ಅಂತದಲ್ಲಿ ಗಾಡಿ ನಿಂತಿ ಮೈನರ್ ಆಗಿರ್ತಕ್ಕಂಥ ರಿಪೇರಿ ಆಗಿ ನಿಂತಿರ್ತದೆ, ಅದನ್ನ ನೀನೇ ರಿಪೇರಿ ಮಾಡ್ಕೊಂಡ್ ಬರ್ಬೇಕು, ಮತ್ತೆ ಮೆಸ್ರಿ ಕರ್ಸುವಂತ ಅವಶ್ಯಕತೆ ಇರೋದಿಲ್ಲ. ಅಂತದ್ರಲ್ಲಿ ಯಾವ ತರ ಟೂಲ್ಸ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ಡ್ರೈವಿಂಗ್ ಪಾರ್ಕಿಂಗ್, ಅಂದ್ರೆ ಪಾರ್ಕಿಂಗ್ ಯಾವ ತರ ಮಾಡ್ಬೇಕು, ಡ್ರೈವಿಂಗ್ ಪಾರ್ಕಿಂಗ್ ಮಾಡಕ್ ಹಚ್ತಾರ. ನೆಕ್ಸ್ಟ್ ಎಲ್ ಆಕಾರ ಆಗಿರಲಿ, ಏಟ್ ಆಗಿರಲಿ, ಈ ತರದ ಡ್ರೈವಿಂಗ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಮೇಂಟೆನೆನ್ಸ್ ಲೈಟ್ ಹೆವಿ ವೆಹಿಕಲ್. ಸೊ ಇವೆಲ್ಲನೂ ಕೂಡ ಲೈಟ್ ಮೋಟಾರ್ ವೆಹಿಕಲ್ ಬಗ್ಗೆ ಮತ್ತೆ ಹೆವಿ ಮೋಟಾರ್ ವೆಹಿಕಲ್ ಬಗ್ಗೆ ನಿಮ್ಗೆ ನಾಲೆಜ್ ಅನ್ನ ಕೇಳ್ತಾರೆ. ಯಾವ ತರದ ಆಯಿಲ್ ಅನ್ನು ಯೂಸ್ ಮಾಡ್ತಾರೆ, ಸೊ ಅಕಸ್ಮಾತ್ ಗಾಡಿ ಚಲೋ ಆಗಲ ಟೈಮ್ದಲ್ಲಿ ಏನ್ ಪ್ರಾಬ್ಲಮ್ ಆಗಿರ್ತದ, ಇವೆಲ್ಲನೂ ಕೂಡ ಆಲ್ಮೋಸ್ಟ್ ಆಲ್ ಡ್ರೈವರ್ ಪೋಸ್ಟ್ ಅಪ್ಲಿಕೇಶನ್ ಆಗಿರ್ತಾವ ಅವ್ರಿಗೆ ಗೊತ್ತಿರ್ತದ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಬಟ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನೊಂದ್ಸರಿ ಯಾರಾದ್ರೂ ನಿಮಗೆ ಹೆವಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರಪ್ಪ ಅಂದ್ರೆ ಅವ್ರ ಕಡೆ ಆಯ್ತು, ಮಿಸ್ತ್ರಿ ಕಡೆಗಳಾಯ್ತು, ಈ ನಾಲೆಜ್ ಅನ್ನ ತಿಳ್ಕೊಡ್ರಿ. ನೆಕ್ಸ್ಟ್ ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್ ಅಂತ ಸೊ ಇಲ್ಲಿ ನೋಡ್ಕೊಡ್ರಿ, ನಾಲೆಜ್ ಇನ್ ಆಟೋಮೊಬೈಲ್ಸ್ ಫಿಟರ್. ಆಟೋಮೊಬೈಲ್ಸ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಮೋಟಾರ್ ಮೆಕ್ಯಾನಿಕ್ ಟ್ರೇಡ್ ಹ್ಯಾಂಡ್ಲಿಂಗ್ ಟೂಲ್ಸ್, ಅಂದ್ರೆ ಟೂಲ್ಸ್ ಬಗ್ಗೆನೂ ಕೂಡ ನಿಮ್ಗೆ ಯಾವ ತರ ಹ್ಯಾಂಡಲ್ ಟೂಲ್ಸ್ ಗಳನ್ನ ಯಾವ ತರ ಹಿಡಿಬೇಕು, ಯಾವ ತರ ಸಿಸ್ಟಮೆಟಿಕ್ ಆಗಿ ನೀವು ಯಾವ್ದೋ ಒಂದು ಫಾಣ ಹಚ್ಚಿರ್ತೀರಿ ಅಂತ ತಿಳ್ಕೊಳ್ರಿ. ಕರೆಕ್ಟ್ ಆಗಿ ಇರ್ತದೆ, ಅದೊಂದು ರೂಲ್ಸ್ ಇರ್ತದೆ, ಇಲ್ಲೇನೆ ಹಚ್ಬೇಕು, ಸೊ ಎತ್ಬೇಕಂತ ಹಚ್ಚಿಕೆಸಿಂದ ಕೈಗೆ ಬಡ್ಸ್ಕೊಳ್ಳೋದು, ಆ ತರ ಎಲ್ಲ ರೂಲ್ಸ್ ಅನ್ನ ಅವ್ರು ಕರೆಕ್ಟ್ ಆಗಿ ನೀವು ಯಾವ ತರ ಡಿಸಿಪ್ಲಿನ್ ಆಗಿ ಹಿಡಿದಿರ್ತಿಲ್ಲ ಅದ್ರ ಮೇಲೆ ನಿನಗೆ ಮಾರ್ಕ್ಸ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಸಾಕಷ್ಟು ವಿದ್ಯಾರ್ಥಿಗಳು ಬಗ್ಲರ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಿ ಅನ್ಕೊಳ್ತಾ ಇದ್ರಿ. ಬಗ್ಲರ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥವ್ರು ಏನಿರ್ತಪ್ಪ ಅಂದ್ರೆ, ಪ್ಲೇಯಿಂಗ್ ಹ್ಯಾಂಡ್ಲಿಂಗ್ ಅಂಡ್ ಮೇಂಟೆನೆನ್ಸ್ ಆಫ್ ಬಗಲ್ಸ್. ಇಲ್ಲಿ ನೋಡ್ಕೊಡ್ರಿ, ಬಗ್ಲರ್ ವರ್ಕ್ ಏನಪ್ಪಾ ಅಂದ್ರೆ ನಿಮ್ದು POP ಕಸ್ಟಮ್ ಪರೇಡ್ ನಡೀತಾ ಇದೆ ಅಂತ ತಿಳ್ಕೊ. ಯಾವುದೇ ಒಂದು ಇಂಡಿಯನ್ ಆರ್ಮಿಯಲ್ಲಿ ಸೊ CRPF ದಲ್ಲಿ ಫಂಕ್ಷನ್ ನಡೀತಾ ಇದೆ ಅಂತ ತಿಳ್ಕೊ. ಸೊ ಅದು ಬಗ್ಲರ್ ಊದೋದಿರುತ್ತಲ್ಲ, ಸೊ ಅದನ್ನ ನಿನ್ನ ಕಂಟಿನ್ಯೂ ಆಗಿ ಮ್ಯೂಸಿಕ್ ಮುಖಾಂತರನ, ಸೊ ಅವರು ಡ್ರಿಲ್ ಯಾವ ತರ ಮಾಡ್ತಿರ್ತಾರಲ್ಲ ಅದ್ರ ಮುಖಾಂತರನ ಊದೋದಿರ್ತದ. ಸೊ ಅದನ್ನ ನೀನು ಕಲಿಬೇಕಾಗತ್ತ. ಸೊ ಆ ಟ್ರೇಡ್ ಟೆಸ್ಟ್ ಅನ್ನ ಪಾಸ್ ಆಗ್ಬೇಕಂದ್ರೆ ಅದನ್ನ ಕಂಪಲ್ಸರಿ ಆಗಿ ನೀನ್ ಎಲ್ಲಾದ್ರೂ ಮ್ಯಾರೇಜ್ ಇರ್ತಾವಲ್ಲ ಅಂತಲ್ಲೆಲ್ಲ ಬಾರಿಸ್ತಿರ್ತಾರ ನೋಡ್ಕೊಡ್ರಿ, ಆತರ ಊತಿರ್ತಾರಲ್ಲ ಅವ್ರ ಕಡೆ ಹೋಗಿ ತಿಳ್ಕೊಂಡು ನೀನ್ ಅದನ್ನ ಪಾಸ್ ಮಾಡ್ಕೊಳ್ಳೇಬೇಕು. ಅದನ್ನ ಯಾವ ತರ ಹಿಡಿತಾರ, ಸೊ ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ, ಏನಾದ್ರೂ ಸೌಂಡ್ ಬರಿಲ್ಲ ಅಂತಂದ್ರೆ ಅದನ್ನ ಯಾವ ತರ ಟೂಲ್ಸ್ ಅಂದ್ರೆ ಯೂಸ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ನಿನಗ ಬಗ್ಲರ್ ಹಾಕಿರ್ತಕ್ಕಂಥವ್ರಿಗೆ ನಾಲೆಜ್ ಇರಬೇಕು. ನೆಕ್ಸ್ಟ್ ಟೇಲರ್. ಸರ್ ನನ್ನ ಟೇಲರ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರ್ತೀರಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಡ್ರಿ, ಟೇಕಿಂಗ್ ಮೆಜರ್ಮೆಂಟ್ ಆಫ್ ಪರ್ಸನ್ಸ್ ಕಟಿಂಗ್. ಅಂದ್ರೆ ನೋಡ್ಕೊಡ್ರಿ, ಮೆಜರ್ಮೆಂಟ್ ಅನ್ನ ಯಾವುದೇ ಒಂದು ಶರ್ಟ್ ಹೊಲಿರಿ, ಪ್ಯಾಂಟ್ ಹೊಲಿರಿ, ಅದ್ರ ಬಗ್ಗೆ ಮೆಜರ್ಮೆಂಟ್ ಅನ್ನ ಯಾವ ತರ ತಗೊಳ್ಬೇಕು. ಸೊ ಸುಮ್ಮನೆ ಉಪಯೋಗ ಇಲ್ಲ. ಸೊ ಟೇಲರ್ ಯಾವ ತರ ಮೆಜರ್ಮೆಂಟ್, ಯಾವ ಕಡೆ ನಿಂತ್ಕೊಂಡು ಮೆಜರ್ಮೆಂಟ್ ತಗೊಳ್ತಾರೆ, ಸೊ ಕರೆಕ್ಟ್ ಆಗಿ ಟೇಪ್ ಅನ್ನ ಯಾವ ತರ ಹಿಡಿತಾರೆ, ಸೊ ಅದೆಲ್ಲನೂ ಕೂಡ ನಿಮ್ಗೆ ನಾಲೆಜ್ ಇರಬೇಕು. ನೆಕ್ಸ್ಟ್ ಸ್ಟಿಚಿಂಗ್ ಆಫ್ ಟೆರಿ ಕಾಟನ್ ಯೂನಿಫಾರ್ಮ್, ಅಂದ್ರೆ ಯಾವ ತರ ಯೂನಿಫಾರ್ಮ್ ಗಳನ್ನ ಸ್ಟಿಚಿಂಗ್ ಮಾಡ್ತಿ, ಸೊ ಕರೆಕ್ಟ್ ಆಗಿ ಸ್ಟಿಚಿಂಗ್ ಮಾಡ್ತೀವೋ ಇಲ್ಲೋ, ಸೊ ಎರೆಪೇರಿ ಆಗುತ್ತೋ ಸ್ಟಿಚಿಂಗ್ ಮಾಡೋದು, ಅದನ್ನು ಕೂಡ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಸಿವಿಲ್ ಕ್ಲಾಸ್ ಕಟಿಂಗ್, ಅಂದ್ರೆ ಡ್ರೆಸ್ ಗಳನ್ನ ಕಟಿಂಗ್ ಮಾಡೋದು, ಯಾವ ತರ ಕಟಿಂಗ್ ಮಾಡ್ತೀಯಾ, ಸೊ ನೀನ್ ಕತ್ರಿ ಹಿಡಿಬೇಕಾಗಿದ್ರೆ ಯಾವ ತರ ಫ್ಯಾಷನ್ ಮುಖಾಂತರ ಯಾವ ತರ ಕಟಿಂಗ್ ಅದನ್ನ ಕತ್ರಿಯನ್ನು ಹಿಡಿತೀಯ, ಅದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಸ್ಟಿಚಿಂಗ್ ಆಫ್ ವಾರ್ಮ್ ಕ್ಲಾತಿಂಗ್ ಇನ್ಫಾರ್ಮಿಟೀಸ್. ಸೊ ಇದ್ರ ಬಗ್ಗೆ ನಿಮ್ಗೆ ಟೇಲರ್ ಬಗ್ಗೆ ಇಷ್ಟು ಮಾತ್ರ ಕೇಳ್ತಾರೆ. ನೆಕ್ಸ್ಟ್ ಕಾಬ್ಲರ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು. ಸರ್ ಕಾಬ್ಲರ್ ಅಂತಂದ್ರೆ ಏನು ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೊಡ್ರಿ, ಶೂಸ್ ಗಳನ್ನ ಪಾಲಿಶಿಂಗ್ ಮಾಡೋದಿರುತ್ತೆ, ಶೂಸ್ ಗಳನ್ನ ಹದಿರ್ತಕ್ಕಂಥ ಶೂಸ್ ಗಳನ್ನ ಸ್ಟಿಚಿಂಗ್ ಮಾಡೋದಿರುತ್ತೆ, ಇಷ್ಟು ಮಾತ್ರ ಇರ್ತತಿ. ನೋಡ್ಕೊಡ್ರಿ, ಅವ್ರಿಗೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಹ್ಯಾವಿಂಗ್ ನಾಲೆಜ್ ಆಫ್ ದಿಸ್ ಟ್ರೇಡ್, ಪಾಲಿಶಿಂಗ್ ಆಫ್ ಶೂಸ್, ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್, ಕಟಿಂಗ್ ಆಫ್ ಲೆದರ್, ರಿಪೇರ್ ಅಂಡ್ ಸ್ಟಿಚಿಂಗ್ ಆಫ್ ಶೂಸ್, ಮೇಕಿಂಗ್ ನ್ಯೂ ಶೂಸ್. ಅಂದ್ರೆ ಯಾವುದೇ ಒಂದು ಬೂಟ್ ಆಗಿರಲಿ ಹೊಸದನ್ನು ಕೂಡ ರೆಡಿ ಮಾಡಬೇಕು, ಪಾಲಿಶು ಕೂಡ ಮಾಡಬೇಕು, ಅಕಸ್ಮಾತ್ ಅದೇನಾದ್ರು ಹರಿದಿದ್ರು ಕೂಡ ಅದನ್ನ ಸ್ಟಿಚಿಂಗ್ ಮಾಡಿ ರಿಪೇರಿಯನ್ನ ಮಾಡ್ಬೇಕಂತ ಹೇಳಿ ಅವರು ಕಾಬ್ಲರ್ಗೆ ವರ್ಕ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾರ್ಪೆಂಟರ್ ಅಂದ್ರೆ ಏನು ಸರ್, ಕಾರ್ಪೆಂಟರ್ ಅಂದ್ರೆ ಕೇಳ್ತಾ ಇದ್ರಿ. ಸೊ ಕಾರ್ಪೆಂಟರ್ ಬಂದ್ಬಿಟ್ಟು ಬಡಿಗಿತನ ಅಂತ ಹೇಳ್ತಾರೆ ನಮ್ ಕಡೆ. ಏನಪ್ಪಾ ಅಂದ್ರೆ ಬಡಿಗಿತನ ಅಂತಂದ್ರೆ ನಾವು ಹಳ್ಳಿಯಲ್ಲಿ ಏನಂತೀವಿ ಬಡಿಗೇರ್ ಅಂತ ಕರಿತೀವಲ್ಲ, ಸೊ ಅದೇ ವರ್ಕ್ ಇರ್ತದೆ ಕಾರ್ಪೆಂಟರ್ ಅಂತಂದ್ರೆ. ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಅವ್ರಿಗೆ ವರ್ಕ್ ಹ್ಯಾಂಡ್ಲಿಂಗ್ ಟೂಲ್ಸ್, ಕಟಿಂಗ್ ಆಫ್ ಫುಡ್. ಕಟಿಂಗ್ ಆಫ್ ಫುಡ್ ಅಂದ್ರೆ ಕಟ್ಟಿಗೆಯನ್ನ, ಸೊ ಕಟ್ಟಿಗೆ ಇರುತ್ತಲ್ಲ ಅದನ್ನ ಯಾವ್ದ್ರ ಕಟಿಂಗ್ ಮಾಡಬೇಕು. ನೆಕ್ಸ್ಟ್ ಅದ ತರ ಫಿಟ್ಟಿಂಗ್, ಪಾಲಿಶಿಂಗ್ ಅಂಡ್ ಫಿನಿಶಿಂಗ್ ಆಫ್ ಮಟೀರಿಯಲ್ಸ್, ನಾಲೆಜ್ ಆಫ್ ಫಿಟ್ಟಿಂಗ್ ಡೋರ್ಸ್ ಅಂಡ್ ವಿಂಡೋಸ್, ಫಿಕ್ಸಿಂಗ್ ಗ್ಲಾಸ್ ಪೆನ್ಸ್. Next on windows, able to make wooden boxes, tracks,
ನೆಕ್ಸ್ಟ್ ಅಂಡ್ ಮೇಕ್ ಅ ಟೈಮರ್ ಟ್ರೋಸ್ ನೋಡ್ಕೊಡ್ರಿ, ಯಾವುದೇ ಒಂದು ಡೋರ್ ಆದ್ರೂ ರೆಡಿ ಮಾಡ್ಬೇಕಾದ್ರೆ ಯಾವ ತರ ಡೋರ್ ಮೆಜರ್ಮೆಂಟ್ ತಗೊಳ್ಬೇಕು, ಯಾವ ತರ ಅದಕ್ಕೆ ಹೋಲ್ ಅಂದ್ರೆ ನೀವು ಬೋಲ್ಟ್ ಹಾಕ್ಬೇಕು. ನೆಕ್ಸ್ಟ್ ವಿಂಡೋ ಆಯ್ತು, ಡೋರ್ ಆಯ್ತು. ನೆಕ್ಸ್ಟ್ ಅದ್ರ ಜೊತೆಗೆ ಕಬೋರ್ಡ್ ಅನ್ನ ಮಾಡಿರ್ತಾರೆ. ಸೊ ರೂಮ್ ನಲ್ಲಿ ಕಬೋರ್ಡ್ ಅನ್ನ ಮಾಡಿರ್ತಾರೆ. ಆ ಕಬೋರ್ಡ್ ಮೆಜರ್ಮೆಂಟ್ ಯಾವ ತರ ತಗೊಳ್ಬೇಕು, ಅದು ಯಾವ ತರ ಕಟಿಂಗ್ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ನಿಮ್ಗೆ ಕಾರ್ಪೆಂಟರ್ಗೆ ಕೇಳ್ತಾರ. ನೆಕ್ಸ್ಟ್ ಪೇಂಟರ್ ನೋಡ್ಕೊಡ್ರಿ ಸರ್. ಪೇಂಟರ್ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಮನಿ ಪೇಂಟಿಂಗ್ ಮಾಡೋದಿರುತ್ತಲ್ಲ, ಸೊ ಆ ಪೇಂಟರ್ನೇ. ಸೊ ನಾಲೆಜ್ ಆಫ್ ಕಲರ್ಸ್ ಅಂದ್ರೆ ಕಲರ್ ಬಗ್ಗೆ ನಾಲೆಜ್ ಇರಬೇಕು. ಯಾವ ತರಪ್ಪ ಅಂದ್ರೆ ಒಂದ್ 2-3 ಕಲರ್ ಗಳನ್ನ ಕೂಡಿಸಿದಾಗ ಒಂದು ಕಲರ್ ಆಗ್ತಿರ್ತದೆ, ಆ ತರ ಡಿಫ್ರೆಂಟ್ ಕಲರ್ ಆಗಿರ್ತೈತಿ. ಸೊ ಅದನ್ನ ಯಾವ ಕಲರ್ ಅನ್ನ ಕೂಡಿಸಿದ್ರೆ ಈ ಕಲರ್ ಆಗುತ್ತೆ ಅಂತ ಹೇಳಿ ಒಂದು 3 ಕಲರ್ ಗಳನ್ನ ಇಡ್ತಾರೆ. ಸೊ 3 ಕಲರ್ ಗಳನ್ನ ಇಟ್ಟಾಗ ಸೊ ನೀವು ಕಲರ್ ಗಳನ್ನ ಮಿಕ್ಸ್ ಮಾಡಿಬಿಟ್ಟು ಆ ಕಲರ್ ಅನ್ನ ಚೇಂಜ್ ಮಾಡಿ ತೋರಿಸುವಂತ ಇರ್ತದ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ, ನಿಮ್ಗೆ ಯಾವ್ದ ಪೇಂಟಿಂಗ್ ಅಂದ್ರೆ ಡ್ರಾಯಿಂಗ್ ತೆಗಿಯಕ್ ಬರಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ಸ್ಪ್ರೇ ಅಂದ್ರೆ ಗಾಡಿ ವೆಹಿಕಲ್ ಗಳು ಇರ್ತಾವ, CRPF ವೆಹಿಕಲ್ ಗಳು ಇರ್ತಾವ, ಅವೆಲ್ಲ ಪೇಂಟ್ ಹೋಗಿರ್ತಾವ, ಅದನ್ನ ಸ್ಪ್ರೇ ಮಾಡೋದು ಅಂದ್ರೆ ಪೇಂಟ್ ಮಾಡೋದಿರುತ್ತಲ್ಲ, ಸೊ ಬ್ರಷ್ ಅಂತ ಹಚ್ಚೋದಿರೋದಿಲ್ಲ, ಸ್ಪ್ರೇ ಮಾಡೋದಿರುತ್ತ. ನೆಕ್ಸ್ಟ್ ಗಾಡಿಗಳು ಇರ್ತಾವ, ಅಲ್ಲಿ ಸ್ಟಾಪ್ ಫಾರ್ನ್ ಅಂತ ಹೇಳಿ ಗಾಡಿ ನಂಬರ್ ಗಳು ಬರೀದಿರುತ್ತ, ಅದನ್ನು ಕೂಡ ನಿನಗ ರೈಟ್ ಮಾಡಕ್ ಡಿಸಿಪ್ಲಿನ್ ಆಗಿ ಅಂದ್ರೆ ಸಿಸ್ಟಮೆಟಿಕ್ ಆಗಿ ನಿನ್ನ ರೈಟಿಂಗ್ ಕೂಡ ಕರೆಕ್ಟ್ ಆಗ್ಬೇಕಾಗತ್ತ. ನೆಕ್ಸ್ಟ್ ಬೋರ್ಡ್ ಏಬಲ್ ವರ್ಕ್ ಅಂದ್ರೆ ಔಟ್ ಕ್ವಾಂಟಿಟಿ ಫೇಂಟ್ಸ್ ರಿಕ್ವೈರ್ಡ್ ಟು ಯಾವುದೇ ಒಂದು ನೋಡ್ಕೊಂಡು ಬೋರ್ಡ್ ಆಯ್ತು, ಗಾಡಿ ಪೇಂಟಿಂಗ್ ಆಯ್ತು, ಈ ತರದೆಲ್ಲ ಗಾಡಿ ಬಗ್ಗೆನೇ ಜಾಸ್ತಿ ಪೇಂಟಿಂಗ್ ಅನ್ನ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಅಂಕಿ ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟ್ ಗಾರ್ಡ್ನರ್ ಅಂದ್ರೆ ಏನು ಸರ್ ಗಾರ್ಡ್ನರ್ ಅಂತ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಮಾಲಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಅಂತಿರ್ತಕ್ಕಂಥವ್ರಿಗೆ ಗಾರ್ಡ್ನರ್ ಮಾಲಿ ಅಂತಂದ್ರೆ ನಿಮ್ಗೆ ಒಂದು ಈಗ ನಿಮ್ ಆಫೀಸ್ ಇದೆ ಅಂತ ತಿಳ್ಕೊ. ಸೊ CRPF ಒಂದು ದೊಡ್ಡ ಆಫೀಸ್ ಇದೆ, ಸೊ ಅಲ್ಲಿ ನಿನ್ನ POP ನಡೀತದ ಅಂತ ತಿಳ್ಕೊ. ಈಗ POP ನಡಿಬೇಕು, ಪಾಸಿಂಗ್ ಔಟ್ ಪೀರಿಯಡ್ ಅನ್ನ ಒಂದು ತಿಂಗಳಲ್ಲಿ ನಡೀತದ್ರೆ ಅದನ್ನ ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಳೋದು. ಸಿಸ್ಟಮೆಟಿಕ್ ಆಗಿ ಅಂತಂದ್ರೆ ಅಂದ್ರೆ ಎಲ್ಲಾನು ಕೂಡ ಕಟಿಂಗ್ ಮಾಡಬೇಕು. ಸೊ ಅಲ್ಲೆಲ್ಲ ಗಿಡಗಳನ್ನ ಹಚ್ಚಿರ್ತಾರೆ ಸಣ್ಣ ಸಣ್ಣ, ಸೊ ಫ್ಯಾಷನ್ ಆಗಿ ಅವನ್ನೆಲ್ಲ ಕರೆಕ್ಟ್ ಆಗಿ ಕಟಿಂಗ್ ಮಾಡಬೇಕು, ಸ್ವಚ್ಛತೆಯನ್ನು ಮಾಡಬೇಕು. ಅಲ್ಲೇನು ಕೊಟ್ಟಿದ್ದಾರೆ, ನಾಲೆಜ್ ಆಫ್ ಪ್ಲಾಂಟ್ ಮೇಂಟೆನೆನ್ಸ್ ಆಫ್ ಪ್ಲಾಂಟ್ಸ್, ನಾಲೆಜ್ ಆಫ್ ಸೀಡ್ಸ್ ಅಂಡ್ ದೇರ್ ಸೆಷನ್ ಫರ್ಟಿಲೈಸರ್ ಅಂಡ್ ಮೆನ್ಸರ್ ನೋಡ್ಕೋಬಹುದು. ಅಂದ್ರೆ ನಿಮ್ಗೆ ಯಾವುದೇ ಒಂದು ಸೀಡ್ಸ್ ಆಗಿರ್ಲಿ, ಇವತ್ತು ಯಾಕಂದ್ರೆ ಅಲ್ಲೇ ಆರ್ಮಿಯಲ್ಲಿ ಇರ್ತಕ್ಕಂಥದ್ದು ಒಂದು ಅಗಿಯನ್ನು ಹಚ್ಚೋದಾಗಿರ್ಲಿ, ಸೊ ಅದು ಸೀಡ್ಸ್ ಗಳನ್ನ ಇಟ್ಟಿರ್ತಾರೆ. ಸೊ ಅದು ಯಾವ ಸೀಡ್ಸ್, ಅದ್ರ ಹೆಸರುಗಳನ್ನ ಹೇಳ್ಬೇಕು. ಇಷ್ಟು ನಿಮ್ಗೆ ನಾಲೆಜ್ ಗಳನ್ನ ನಾರ್ಮಲ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ಬ್ರಾಸ್ ಬ್ಯಾಂಡ್ ಅಂತ ಹೇಳಿ ಸರ್. ಬ್ರಾಸ್ ಬ್ಯಾಂಡ್ ಅಂದ್ರೆ ಏನಂತ ಕೇಳ್ತಿರ್ತಕ್ಕಂಥವ್ರು ನೋಡ್ಕೋಬಹುದು. ಸೊ ಇವಾಗ ಒಂದು ಯಾವ್ದೋ ಒಂದು ಮ್ಯಾರೇಜ್ ನಡೆದಿತ್ತು, ಸೊ ಅಲ್ಲೇ POP ದಲ್ಲಿ ಆರ್ಮಿದಲ್ಲಿ ನೋಡ್ಕೊಡ್ರಿ, ಈ ಸರ ಬಾರಿಸಿರ್ತಾರಲ್ಲ ಸೊ ಬ್ಯಾಂಡ್ ಅನ್ನ, ಸೊ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರ್ಬೇಕು. ಬ್ರಾಸ್ ಬ್ಯಾಂಡ್ ಬಗ್ಗೆ ನಾಲೆಜ್ ಅನ್ನ ಕೇಳಿದ್ರೆ ಸೊ ಬಾರ್ಸಾಕು ಹಚ್ತಾರ. ನೆಕ್ಸ್ಟ್ ಪೈಪ್ ಬ್ಯಾಂಡ್ ಅಂತ ಹೇಳಿ ಪೂರ್ತಿಯಾಗಿ ಪೈಪ್ ಅನ್ನ ಉದುದಿರ್ತ ಗೊತ್ತಾ, ಪೂರ ಹಿಂಗ್ ರೌಂಡ್ ಹಂಗೆ ಇರ್ತೈತಿ. ಆಲ್ಮೋಸ್ಟ್ ಅಲ್ಲ ನಮ್ ಕಡೆ ಮಳೆ ಪಜ ಆ ತರ ಎಲ್ಲ ಯಾವ್ದೋ ಒಂದು ದೇವ್ರು ಬಂದಾಗ ಈ ಸರ ಊತಿರ್ತಾರಲ್ಲ, ಸೊ ಆ ತರ ಅದನ್ನ ಊದೋದನ್ನ ಕಲಿಬೇಕು. ಸೊ ಅದನ್ನ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು, ಯಾವ ತರ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಪೈಪ್ ಬ್ಯಾಂಡ್ ಬಗ್ಗೆ ಕೇಳ್ತಾರ. ನೆಕ್ಸ್ಟ್ ಸರ್ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕುಕ್ ಹಾಕಿದೀವಿ ಅಂತಿರ್ತಕ್ಕಂಥವ್ರು ಕುಕ್ ನೋಡ್ಕೊಳ್ರಿ. ಕುಕಿಂಗ್ ಆಫ್ ಚಪಾತಿ ಅಂಡ್ ರೈಸ್. ಇಲ್ಲಿ ಫಸ್ಟ್ ಆಫ್ ಆಲ್ ಕುಕಿಂಗ್ ಮಾಡುವಂತ ವಿದ್ಯಾರ್ಥಿಗೆ ಇದು ಮರಲೇಬೇಕು. ಚಪಾತಿ ಮಾಡಕ್ಕಂಕಿ ಕಂಪಲ್ಸರಿ ಆಗಿ ಬರಬೇಕು ಮತ್ತು ರೈಸ್ ಕೂಡ ಬರಬೇಕು. ವೆಜಿಟೇಬಲ್, ದಾಲ್, ಸಾಂಬಾರ್, ಇಡ್ಲಿ, ETC. ಸೊ ಇನ್ನಿರ್ತಕ್ಕಂಥದ್ದು ಫಾರ್ ಮೆನ್ 100. ಸೊ ಟೋಟಲಿ 100 ಜನಕ್ಕೆ ಮಾಡುವಂತ ಕೆಪಾಸಿಟಿ ನಿನ್ನ ಹತ್ರ ಇರಬೇಕು. ಸೊ ಕುಕಿಂಗ್ ಮೀಟ್ ಅಂದ್ರೆ ನೀನು ಮಟನ್ ಮಾಡಕ್ ಬರಬೇಕು, ಫಿಶ್ ಮಾಡಕ್ ಬರಬೇಕು, ಎಗ್ ಮಾಡಕ್ ಬರಬೇಕು. ನೆಕ್ಸ್ಟ್ ಕರಿ ಕೂಡ ನಿನಗೆ ಪ್ರತಿಯೊಂದು ಇವೆಲ್ಲೂ ಕೂಡ ನಾನ್ ವೆಜ್ ಗಳನ್ನ ಮಾಡಕ್ ಬರಲೇಬೇಕು. ಫಸ್ಟ್ ಆಫ್ ಆಲ್ ನೀನು ಚೆಕ್ ಮಾಡೋದು ಎಲ್ಲಪ್ಪ ಅಂದ್ರೆ ಅವರು ಚಪಾತಿ ಮಾಡಕ್ಕಂಕಿ ಕಂಪಲ್ಸರಿಯಾಗಿ ಹಚ್ತಾರ. ಓಕೆ, ನೆಕ್ಸ್ಟ್ ಸರ್ ವಾಟರ್ ಕ್ಯಾರಿಯರ್. ಸೊ ವಾಟರ್ ಕ್ಯಾರಿಯರ್ಗೆ ಹಾಕಿದೀನಿ ಅನ್ನೋರು ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಷಿಂಗ್ ಆಫ್ ಅಂಡ್ ಸ್ಟಿಲ್ ಕ್ಯಾಂಡ್ಲಿಂಗ್ ಆಫ್ ಅತ್ತ ಫಾರ್ ಮೇಕಿಂಗ್ ಚಪಾತೀಸ್ ಫಾರ್ ಅಬೌಟ್ 100 men. ಅಂದ್ರೆ ಯಾವುದೇ ಒಂದು ಕ್ಲೀನ್ ವೆಜಿಟೇಬಲ್ಸ್ ಆಗಿರ್ಲಿ, ಅಂದ್ರೆ ಕಾಯಿಪಲ್ಲೆ ತಂದಿರಿ ಅಂತ ತಿಳ್ಕೊಡ್ರಿ. ಅಂದ್ರೆ ಸೌತೆಕಾಯಿ, ಬದನೆಕಾಯಿ, ಟೊಮ್ಯಾಟೊ, ಬಟಾಟಿ ಈ ತರ ಎಲ್ಲ ತಂದಿರ್ತಿರಲ್ಲ, ಅದನ್ನ ಕ್ಲೀನ್ ಮಾಡೋದು, ಕ್ಲೀನ್ ಮಾಡಿ ಕಟಿಂಗ್ ಮಾಡೋದು. ಸೊ ಅದನ್ನೆಲ್ಲಾನು ಕೂಡ ಕ್ಲೀನ್ ಮಾಡಿ ಕಟಿಂಗ್ ಮಾಡೋದು. ಸೊ ಅಡಿಗೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪಿಂಗ್ ಮಾಡೋದಕ್ಕೆ ನಿಮ್ಗೆ ವಾಟರ್ ಕ್ಯಾರಿಯರ್ ಅಂತಾರ. ಸಾಕಷ್ಟು ವಿದ್ಯಾರ್ಥಿಗಳು ವಾಟರ್ ಕ್ಯಾರಿಯರ್ ಅಂತಂದ್ರೆ ಸರ್ ನೀರಿಂದ ಇದೆಯಲ್ಲ ಸರ್ ವಾಟರ್ ಕ್ಯಾರಿಯರ್, ಸರ್ ನೀರ್ ಪೈಪ್ ಏರಿಸೋದು, ನೀರ್ ಹಾಕೋದು, ಈ ತರದ ವರ್ಕ್ ಮಾಡಿದೀವಿ ಸರ್, ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ ಕೇಳ್ತಿರಲ್ಲ. ಸೊ ಇದು ವಾಟರ್ ಕ್ಯಾರಿಯರ್ ಅಂತಂದ್ರೆ ಇದು ಕೂಡ ಕುಕ್ ವರ್ಕ್ನೇ. ಸೊ ಇದನ್ನ ಹೆಲ್ಪ್ ಮಾಡೋದಿರುತ್ತೆ, ಹೆಲ್ಪಿಂಗ್ ನೇಚರ್. ಸೊ ಇದು ವಾಟರ್ ಕ್ಯಾರಿಯರ್ ವರ್ಕ್ ಇರ್ತದ. ನೆಕ್ಸ್ಟ್ ಬಾರ್ಬರ್ ಹೇರ್ ಡ್ರೆಸ್ಸರ್. ಬಾರ್ಬರ್ ಹೇರ್ ಡ್ರೆಸ್ಸರ್ ಇದು ಮಹಿಳೆಯರಿಗೆ ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್, ಹೇರ್ ಕಟಿಂಗ್ ಅಂಡ್ ಸೇವಿಂಗ್ ಆಫ್ ಮೆನ್ ಫಾರ್ ಬಾರ್ಬರ್ ಅಂಡ್ ಹ್ಯಾಂಡ್ಲಿಂಗ್ ಆಫ್ ಟೂಲ್ಸ್, ಹೇರ್ ಕಟಿಂಗ್, ಮಾಲಿಶ್ ಫಾರ್ ಹೇರ್ ಡ್ರೆಸ್ಸರ್. ಇದು ಮಹಿಳೆಯರಿಗೆ. ನೆಕ್ಸ್ಟ್ ವಾಷರ್ಮೆನ್, ವಾಷರ್ ವುಮೆನ್. ವಾಷರ್ಮೆನ್, ವಾಷರ್ ವುಮನ್ ವಾಷಿಂಗ್ ಆಫ್ ಕ್ಲಾತ್ಸ್ ಅಂದ್ರೆ ಡ್ರೆಸ್ ಗಳನ್ನ ಕ್ಲೀನ್ ಮಾಡಕ್ ಬರಬೇಕು. ಐರನಿಂಗ್ ಆಫ್ ಕಾಕಿ ಕಾಟನ್ ಯೂನಿಫಾರ್ಮ್ ಅಂದ್ರೆ ನಿಮ್ಗೆ ಐರನ್ ಮಾಡಕ್ ಬರಬೇಕು. ವುಲನ್ ಅಂಡ್ TC ಯೂನಿಫಾರ್ಮ್. ಸೊ ನಿಮ್ಗೆ ಕ್ಲೀನ್ ಮಾಡಕ್ ಬರಬೇಕು. ನೆಕ್ಸ್ಟ್ ಅದನ್ನು ಕ್ಲೀನ್ ಮಾಡಿದಾದ್ಮೇಲೆ
ಸೊ ನೆಕ್ಸ್ಟ್ ಅದಕ್ಕೆ ಏನ್ ಮಾಡಬೇಕು, ನೀವು ಐರನ್ ಅನ್ನ ಕಡ್ಡಾಯವಾಗಿ ಮಾಡಕ್ ಬರ್ತಿರ್ಬೇಕು. ಐರನ್ ಮಾಡ್ಬೇಕಾದ್ರೂ ಕೂಡ ಟ್ರಿಕ್ಸ್ ಗಳು ಇರ್ತಾವು. ಸೊ ನೀವು ಎತ್ತಬೇಕಾದ ಐರನ್ ಮಾಡಿದ್ರೆ ನಡೆಯೋದಿಲ್ಲ. ಡಿಸಿಪ್ಲಿನ್ ಆಗಿ ಯಾವ ತರ ಎಲ್ಲಿ ಗೆರೆಗಳು ಬರಬೇಕು, ಸೊ ಬ್ಯಾಕ್ ಆಯ್ತು ಇಲ್ಲೆಲ್ಲ ಫ್ರಂಟ್ ನೀವು ಉಪದಿಪಿ ಎತ್ತಗಾರ ಐರನ್ ಮಾಡಿಟ್ರು ಅದನ್ನು ಕೂಡ ಫೇಲ್ ಮಾಡ್ತಾರೆ. ಸೊ ಐರನ್ ಅಂಗಡಿಗೆ ಹೋಗಿ ಅದ್ರ ಬಗ್ಗೆನೂ ಕೂಡ ನಾಲೆಜ್ ಅನ್ನ ತಗೊಳ್ರಿ. ನೆಕ್ಸ್ಟ್ ಅರ್ಬಿ ಎಣ್ಣೆ ತೊಳಿಬೇಕಾದ್ರೆ ಫಸ್ಟ್ ನೀರ್ ಹಾಕಿ ಅದಕ್ಕೆಲ್ಲ ಏನೇನ್ ಹಾಕ್ತೀರಾ, ಸೊ ಫಸ್ಟ್ ಅರ್ಬಿ ಹಾಕ್ತೀರಾ, ನೀರ್ ಹಾಕ್ತೀರಾ, ಅದ್ರ ಬಗ್ಗೆ ಎಲ್ಲಾನು ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಸಫಾಯಿ ಕರ್ಮಚಾರಿ ಅಂತ ಕನ್ಫರ್ಮ್ ಮಾಡಿದರೆ ಸ್ವೀಪಿಂಗ್ ಆಫ್ ಫ್ಲೋರ್ಸ್, ನೆಕ್ಸ್ಟ್ ಓಪನ್ ಏರಿಯಾ ಅಂಡ್ ಕ್ಲೀನಿಂಗ್ ಆಫ್ ಟಾಯ್ಲೆಟ್ಸ್, ಬಾತ್ರೂಮ್, ಸಿಟಿಸಿ. ನೋಡ್ಕೊಡ್ರಿ, ಸಫಾಯಿ ಕರ್ಮಚಾರಿ ವರ್ಕ್ ಏನಪ್ಪಾ ಅಂತಂದ್ರೆ ಸೊ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಇದೊಂದು ಆಫೀಸ್ ಇದೆ ಅಂತ ತಿಳ್ಕೊ. ಸೊ ಆಫೀಸ್ ಅನ್ನ ಕಂಪಲ್ಸರಿ ಆಗಿ ನೀನ್ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಬೇಕು, ಕಸ ಹೊಡಿಬೇಕು. ನೆಕ್ಸ್ಟ್ ಅದನ್ನೆಲ್ಲ ನೀರ್ ಹಚ್ಚಿಗೆಸಿಂದ ಒರೆಸ್ಬೇಕು. ಒರೆಸಿದಾದ್ಮೇಲೆ ಸೊ ನೆಕ್ಸ್ಟ್ ಅಲ್ಲೆಲ್ಲ ಬರ್ತಕ್ಕಂಥ ಬಾತ್ರೂಮ್ ಗಳನ್ನ ಕ್ಲೀನ್ ಮಾಡಬೇಕು. ಸೊ ಇಷ್ಟು ಏನಿರ್ತಪ್ಪ ಅಂದ್ರೆ ಸಫಾಯಿ ಕರ್ಮಚಾರಿ ವರ್ಕ್ ಇರ್ತದ. ನೆಕ್ಸ್ಟ್ ಮಾಷನ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಗೌಂಡಿ ಕೆಲಸ ಅಂತೀವಿ. ನಮ್ ಕಡೆ ಗೌಂಡಿ ಅಂತ ಏನಂತೀವೋ ಅದಕ್ಕೆ ಮಾಷನ್ ಅಂತಾರೆ. ಸೊ ನೋಡ್ಕೋಬಹುದು, ನಾಲೆಜ್ ಆಫ್ ಮಷಿನರಿ ವರ್ಕ್, ಹ್ಯಾಂಡ್ಲಿಂಗ್ ಟೂಲ್ಸ್, ಮಿಕ್ಸಿಂಗ್ ಆಫ್ ಸಿಮೆಂಟ್, ಕ್ಯಾಲ್ಕುಲೇಷನ್ ಆಫ್ ಏರಿಯಾ ಆಫ್ ವಾಲ್ ಫಿಲ್ಲರ್ ಫಾರ್ ಸ್ಪೆಸಿಫಿಕ್ ಕನ್ಸ್ಟ್ರಕ್ಷನ್. ಈಗ ನೋಡ್ಕೊಳ್ರಿ, ಇದೊಂದು ಎಷ್ಟೋ ಒಂದು 10x10 ಸೈಜ್ ಇದೆ ಅಂತ ತಿಳ್ಕೊ. 10x10 ಗೋಡೆ ಸೈಜ್ ಇದೆ ಅಂತ ತಿಳ್ಕೊ. ಅದನ್ನ ಪ್ಲಾಸ್ಟರ್ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ಸಿಮೆಂಟ್ ಬೇಕಾಗುತ್ತಾ, ಎಷ್ಟು ಚೀಲ ಸಿಮೆಂಟ್ ಬೇಕಾಗುತ್ತಾ, ನೆಕ್ಸ್ಟ್ ಎಷ್ಟು ಉಸುಕ್ ಬೇಕಾಗುತ್ತಾ, ಸೊ ಅದನ್ನ ನೀನ ಹಚ್ಚಿ ತೋರಿಸ್ಬೇಕು. ಸೊ ಅಂದ್ರೆ ಹೇಳ್ಬೇಕು ಬಾಯಿ ಅಂತನೇ, ಸರ್ ಇದಕ್ಕೆ ಈ ಗೋಡೆಗೆ ಇಷ್ಟು ಬೇಕಾಗುತ್ತಾ, ಅವರೇಜ್ ಇಷ್ಟು ಬೇಕಾಗುತ್ತಾ, ಅಷ್ಟು ನಿನಗೆ ನಾಲೆಜ್ ಇರಲೇಬೇಕು. ಯಾಕಂದ್ರೆ ಗೌಂಡಿಯಲ್ಲಿ ಕೂಡ ನೀನೇನಾದ್ರು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅದ್ರ ಬಗ್ಗೆ ಕೇಳ್ಕೊಳ್ಬೇಕು. ಅಂದ್ರೆ ನೀನ ಕ್ಲಿಯರ್ ಆಗಿ ಪಾಸ್ ಮಾಡ್ಕೋತೀಯ. ನೆಕ್ಸ್ಟ್ ಎಲೆಕ್ಟ್ರಿಷಿಯನ್ ನೋಡ್ಕೊಳ್ರಿ, ನಾಲೆಜ್ ಆಫ್ ಎಲೆಕ್ಟ್ರಿಕ್ ವರ್ಕ್, ಫಿಟ್ಟಿಂಗ್ ಆಫ್ MCV, ಫಿಟ್ಟಿಂಗ್ ಆಫ್ ಪ್ಲಗ್, ಬಲ್ಬ್ಸ್, ಟ್ಯೂಬ್ ಲೈಟ್ಸ್, ಹೋಲ್ಡರ್ಸ್, ಸಪ್ಲೈ ಆಫ್ 1000 volts, 440 volts, preparation, erecting funnel, fitting generator set, use of copper and aluminum wires. ನೋಡ್ಕೊಡ್ರಿ, ಎಲೆಕ್ಟ್ರಿಷಿಯನ್ ವರ್ಕ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ಈಗ ಕರೆಂಟ್ ಬರ್ತಾ ಇಲ್ಲ. ಸೊ ಕರೆಂಟ್ ಬರ್ತಾ ಇಲ್ಲಪ್ಪ ಅಂದ್ರೆ ಅವನಿಗೆ ಗೊತ್ತಾಗಬೇಕು ಎಲ್ಲಿ ಫಾಲ್ಟ್ ಆಗಿರಬಹುದು. ಸುಮ್ನೆ ಎಲ್ಲರ ಕಡೆನೂ ಉಚ್ಕೋತ ಹೋದ್ರೆ ಉಪಯೋಗ ಇಲ್ಲ. ಅಂದ್ರೆ ಅವ ಎಲೆಕ್ಟ್ರಿಷಿಯನ್ ಅಲ್ಲ. ನೋಡಿದ ತಕ್ಷಣನೇ ಇಲ್ಲಿ ಕರೆಂಟ್ ಹೋಗಿದೆಯಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಮೇನ್ ಏನ್ ಮಾಡ್ತಾನೆ, ಸೊ ಗೊತ್ತಿರ್ತಾವ ಇಲ್ಲೇ ಕರೆಂಟ್ ಹೋಗಿರ್ತಾ, ಇದು ಬೋರ್ಡ್ ನಲ್ಲಿ ಏನಾದ್ರು ವೈರಿಂಗ್ ಪ್ರಾಬ್ಲಮ್ ಇರಬೇಕು. ಇಲ್ಲ ಅಂತಂದ್ರೆ ಫಸ್ಟ್ ಬಂದು ಅದು ಬಲ್ಬ್ ಹೋಗಿದೆಪ್ಪ ಅಂದ್ರೆ ಬಲ್ಬ್ ಚೆಕ್ ಮಾಡೋದು. ಸೊ ಬಲ್ಬ್ ಹೋಗಿಲ್ಲಪ್ಪ ಅಂದ್ರೆ ಹೋಲ್ಡರ್ ನಲ್ಲಿ ಏನಾದ್ರು ಪ್ರಾಬ್ಲಮ್, ಹೋಲ್ಡರ್ ಏನು ಇಲ್ಲ ಅಂದ್ರೆ ಬೋರ್ಡ್ ನಲ್ಲಿ ಈ ತರ ಒಂದಿಷ್ಟು ಟ್ರಿಕ್ಸ್ ಇರ್ತಾವೆ. ಡೈರೆಕ್ಟ್ ಆಗಿ ನಿನ್ನ ಕರೆಂಟ್ ಬಲ್ಬ್ ಅಂದ್ರೆ ಲೈಟ್ ಹತ್ತಿಲ್ಲಪ್ಪ ಅಂದ್ರೆ ಬಲ್ಬ್ ಚೆಕ್ ಮಾಡ್ಲಾರ್ದೇನೆ ಡೈರೆಕ್ಟ್ ಆಗಿ ಬೋರ್ಡ್ ನಲ್ಲಿ ಚೆಕ್ ಮಾಡಿದೆಪ್ಪ ಅಂದ್ರೆ ನೀನ್ ಫೇಲು. ಆ ತರದ ಎಲೆಕ್ಟ್ರಿಷಿಯನ್ ವರ್ಕ್ ಇರ್ತದ. ಸೊ 100% ಪಾಸ್ ಮಾಡ್ಕೊಡ್ರಿ. ಎಲ್ಲರೂ ಕೂಡ ನಾನು ಇದ್ರ ಬಗ್ಗೆ ಇಷ್ಟು ನಾಲೆಜ್ ಗಳನ್ನ ಕೊಟ್ಟಿದ್ದೀನಿ. ಓಕೆ, ಆರಾಮ್ಸಾಗಿ ಎಲ್ಲರೂ ಕೂಡ ಪಾಸ್ ಆಗ್ತೀರಿ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಡ್ರಿ. ಫಿಸಿಕಲ್ ಅಂಕಿ ಈಸಿ ಇದೆ. ಒಂದಿಷ್ಟು ಜನಗಳಿಗೆ, ಒಂದಿಷ್ಟು ಟ್ರೇಡ್ನವರಿಗೆ 1600 ಮೀಟರ್ ರನ್ನಿಂಗ್ ಇದೆ. 1600 ಮೀಟರ್ ರನ್ನಿಂಗ್ ಆರಾಮ್ಸಾಗಿ ಪಾಸ್ ಮಾಡ್ಕೊಳ್ಬಹುದು. ಅದಕ್ಕೆ ಟೈಮಿಂಗ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ಒಂದಿಷ್ಟು ಟ್ರೇಡ್ಗಳಿಗೆ 5 ಕಿಲೋಮೀಟರ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಪಾಸ್ ಮಾಡ್ಕೊಳ್ತೀರಿ, ಏನ್ ಡೌಟೇ ಇಲ್ಲ. ಸೊ ಅದ್ರ ಬಗ್ಗೆ ಏನ್ ಫೋಕಸ್ ಮಾಡ್ಬೇಕಂದ್ರೆ ಟ್ರೇಡ್ ಟೆಸ್ಟ್ ಬಗ್ಗೆ ಮತ್ತು ನೀವು ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಸರ್ ನಾವೀಗ ಫಿಸಿಕಲ್ ಪಾಸ್ ಆದ್ಮೇಲೆ ಎಕ್ಸಾಮ್ ತಯಾರಿಯನ್ನ ಮಾಡ್ಕೊಳ್ತೀವಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂತಂದ್ರೆ ಫಿಸಿಕಲ್ ಪಾಸ್ ಆದ್ಮೇಲೆ ಲೇಟ್ ಆಗೋದಿಲ್ಲ. ಲೇಟ್ ಯಾಕಪ್ಪ ಅಂದ್ರೆ ಟ್ರೇಡ್ ಟೆಸ್ಟ್ ಅನ್ನ ಫಿಸಿಕಲ್ ಕಂಪ್ಲೀಟ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಅನ್ನ ಕಂಪ್ಲೀಟ್ ಮಾಡೇ ಬಿಡ್ತಾರೆ. ಆಗಿಂದಾಗೆ ಟ್ರೇಡ್ ಟೆಸ್ಟ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಇರ್ತದೆ. ಅದು CBT ಕಂಪ್ಯೂಟರ್ ಬೇಸ್ಡ್ ಇರ್ತದೆ. CBT ಎಕ್ಸಾಮ್ ಇರ್ತೈತಿ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ಅಡ್ವಾನ್ಸ್ ಆಗಿ ತಯಾರಿಗಳನ್ನ ಮಾಡ್ಕೊಡ್ರಿ. ಯಾಕಂದ್ರೆ CRPF ಪ್ರೊಸೆಸ್ ಬಹಳ ಅಂದ್ರೆ ಬಹಳ ಲೇಟ್ ಮಾಡೋದಿಲ್ಲ, ಸ್ಪೀಡ್ ಆಗಿರ್ತದ. ಅಡ್ವಾನ್ಸ್ ಆಗಿ ನೀವು ಈಗಿಂತ್ರನೇ ತಯಾರಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ಆರಾಮ್ಸೆ ಆಗಿ ನೀವು ಕ್ಲಿಯರ್ ಅನ್ನ ಮಾಡ್ಕೋಬಹುದು. ಸೊ ಫಿಸಿಕಲ್ ಕೂಡ ಕ್ಲಿಯರ್ ಮಾಡ್ಕೊಳ್ತೀರಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಿಮ್ಮ ಸಂಸ್ಥೆಯಲ್ಲಿ HSI ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ನಿಮ್ ಕೋಚಿಂಗ್ ದಲ್ಲಿ ಸರ್ CRPF ಬ್ಯಾಚಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದ್ರಿ. ಓಕೆ, ನಮ್ಮ ಹತ್ರ CRPF ಮತ್ತು SSGD ಗೆ ಸಪರೇಟ್ ಆಗಿರ್ತಕ್ಕಂಥ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. CRPF ದಲ್ಲಿ ನೋಡ್ಕೊಡ್ರಿ, ಯಾಕಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರ್ತದ. ಸಪರೇಟ್ ಆಗಿ ಎಕ್ಸಾಮ್ ಅಂದ್ರೆ ನಿಮ್ಗೆ ಶಿಕ್ಷಕರು ಅಂತಂದ್ರೆ ನುರಿತ ಶಿಕ್ಷಕರ ಅಂದ್ರೆ ಎಕ್ಸಾಮ್ ನಲ್ಲಿ ಹೆವಿ ನಾಲೆಜ್ ಇರ್ತಕ್ಕಂಥವ್ರನ್ನ ಸೊ ತಂದ್ಬಿಟ್ಟು ನಿಮ್ಗೆ ಸಪರೇಟ್ ಆಗಿ CRPF ಬ್ಯಾಚ್ ಗೆ ಕ್ಲಾಸಸ್ ಗಳನ್ನ ಮಾಡಿಸ್ತಾ ಇದೀವಿ. ಸೊ 100% ಏನಪ್ಪಾ ಅಂತಂದ್ರೆ ನಮ್ಮ ಅಕಾಡೆಮಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಈ ಸಾರಿ CRPF ಗೆ ಸೆಲೆಕ್ಷನ್ ಆಗ್ಬೇಕು ಅನ್ನೋದೇ ನಮ್ದೊಂದು ಗುರಿ ಇದೆ. ಅದ್ರ ಜೊತೆಗೆ ನಿಮ್ಗೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಫಿಸಿಕಲ್ ಇದೆ ಅಂದ್ರೆ ಫಿಸಿಕಲ್ ಕೂಡ ನಿಮ್ಗೆ ಫಿಸಿಕಲ್ ಟ್ರೈನಿಂಗು ಕೂಡ ಕೊಡ್ತೀವಿ. ಫಿಸಿಕಲ್ ಕೂಡ ಕ್ಲಿಯರ್ ಆಗಬೇಕು. ನೆಕ್ಸ್ಟ್ ಟ್ರೇಡ್ ಟೆಸ್ಟ್ ನಾಲೆಜ್ ಕೂಡ ಕೊಡ್ತೀವಿ. ಯಾವ ತರ ಪಾಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾವು ಅದ್ರ ಬಗ್ಗೆ 100% ನಾಲೆಜ್ ಕೊಡ್ತೀವಿ. ಅದಾದ್ಮೇಲೆ ಟ್ರೇಡ್ ಟೆಸ್ಟ್ ಪಾಸ್ ಆದ್ಮೇಲೆ ಕೂಡ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕು ನಮಗೆ.
ಇವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಿಬಿಟ್ಟು ಫೈನಲ್ ಮೆರಿಟ್ ಕುತ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಆಗುತ್ತಾ. ಸೊ ಫೈನಲ್ ಮೆರಿಟ್ಗೆ ಕೂಡ ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗ್ಲೇಬೇಕು. ಆ ತರ ನಾವು ರೆಡಿ ಮಾಡ್ತಾ ಇದೀವಿ. ನೀವೇನಾದ್ರೂ ಬರಬೇಕು ನಮ್ ಕೋಚಿಂಗಿಗೆ ಅಂದ್ರೆ 2 ತಿಂಗಳ ಕೋರ್ಸ್ ಇರ್ತದ. ಸೊ ಅತಿ ಕಡಿಮೆ ಫೀಸ್ ನಲ್ಲಿ ಕೊಡ್ತಾ ಇದೀವಿ. ಸ್ಪೆಸಿಲಿಟಿ ಬಂದ್ಬಿಟ್ಟು ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ, ಚೆನ್ನಾಗಿರ್ತಕ್ಕಂಥದ್ದು, ಕಾಟು ಬೆಡ್ ಫ್ಯಾನ್ ಈ ತರದೆಲ್ಲ ಊಟದ ವ್ಯವಸ್ಥೆನೂ ಕೂಡ ಇದೆ. 24x7 ಕಂಟಿನ್ಯೂ ಕ್ಲಾಸ್ ಸ್ಟಡಿ ರೂಮ್ ಆಯ್ತು, ಇದೆಲ್ಲನೂ ಕೂಡ ಸ್ಪೆಸಿಲಿಟಿ ಇದೆ. ಅದ್ರ ಜೊತೆಗೆ ಡೈಲಿ ಕ್ಲಾಸಸ್ಗಳು ಇರ್ತಾವೆ, ನಿಮಗೆ 6 to 8 hours ಕ್ಲಾಸಸ್ಗಳು ಇರ್ತಾವೆ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಪ್ರತಿ ವಾರ ನಿಮಗೆ ಡೆಮೋ ಕೂಡ ಕಂಡಕ್ಟ್ ಮಾಡ್ತೀವಿ. ಯಾಕಂದ್ರೆ 5 ಕಿಲೋಮೀಟರ್ ಇದ್ದವರಿಗೆ 5 ಕಿಲೋಮೀಟರ್ ರನ್ನಿಂಗ್ ಡೆಮೋ ಕಂಡಕ್ಟ್ ಮಾಡ್ತೀವಿ. 1600 ಮೀಟರ್ ಇರ್ತಕ್ಕಂಥವ್ರಿಗೆ 1600 ಕಂಡಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಮ ಹೈಟು, ವೇಟು, ಚೆಸ್ಟ್, ಮೆಡಿಕಲ್ ಚೆಕಪ್ ಕೂಡ ಮಾಡ್ತೀವಿ. ಯಾಕಂದ್ರೆ ಮೆಡಿಕಲ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲನೂ ಕೂಡ ಪಾಸ್ ಆದ್ರೆ ಮೆಡಿಕಲ್ ಕೂಡ ಫೇಲ್ ಆಗುವಂತ ವಿದ್ಯಾರ್ಥಿಗಳು ಇರ್ತಾರೆ. ಆ ಮೆಡಿಕಲ್ ಅನ್ನ ಯಾವ ತರ ಸೊಲ್ಯೂಷನ್ ತಗೊಳ್ಬೇಕು ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಮೆಡಿಕಲ್ ಚೆಕಪ್ ಅನ್ನ ಕೊಡ್ತೀವಿ. ಸೊ ಬರ್ಬೇಕನ್ನುವಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಇಲ್ಲಿ ನಮ್ಮ ಕೊಟ್ಟಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಾಗಲೇ ಅಡ್ವಾನ್ಸ್ ಸೀಟ್ ಬುಕ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕೊಡ್ತೀವಿ. ಅಂದ್ರೆ ನೀವು ಇಲ್ಲಿ ಕಾಲ್ ಮಾಡಿಬಿಟ್ಟು ಆಫೀಸ್ ನಂಬರ್ಗೆ ಎನ್ಕ್ವೈರಿ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಅಡ್ಮಿಷನ್ ಗಳನ್ನ ಮಾಡ್ಕೊಂಡಿದ್ರೆ ಮಾತ್ರ ಜೂನ್ 10ನೇ ತಾರೀಕಿಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಜೂನ್ 10ಕ್ಕೆ ಸ್ಟಾರ್ಟ್ ಆಗ್ತಾ ಇದೆಯಪ್ಪ ಅಂದ್ರೆ ನೀವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವತ್ತು ನಾವು ಅವಕಾಶವನ್ನ ಕೊಡ್ತೀವಿ. ಆದ ಕಾರಣಕ್ಕೋಸ್ಕರ ಬರಬೇಕು. ಈ ಸರಿ ನಾವು SSGD, CRPF ಬೇಸ್ ಯಾವ್ದಾದ್ರು ಒಂದು ಯೂನಿಫಾರ್ಮ್ ಅನ್ನ ಹಾಕೊಳ್ಬೇಕಂತ ಕನಸನ್ನ ಹೊತ್ಕೊಂಡಿದ್ರಪ್ಪ ಅಂದ್ರೆ ಸೊ ಇಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ಅಡ್ಮಿಷನ್ ಗಳನ್ನ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಸೊ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.